ಸಮಸ್ತ ನಾಡಿನ ಜನತೆಗೆ ಶ್ರೀ ಅದಿತಿ ದೇವಿ ಹಾಗೂ ನನ್ನ ತಾಯಿ ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕಾ ಯಲ್ಲಮ್ಮ ಹಾಗೂ ಮಲೈ ಮಹದೇಶ್ವರ ಸ್ವಾಮಿ ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಭಾಗ್ಯ ಎಲ್ಲವನ್ನೂ ಕೊಟ್ಟು ಕಾಪಾಡಿ. ಬಂಧುಗಳೇ, ಈ ದಿನ ತಾರೀಕು 27/5/2026 ಬುಧವಾರ, ಉತ್ತರಾಯಣ, ಗ್ರೀಷ್ಮ ಋತು, ಶ್ರೀ ಪರಾಭವನಾಮ ಸಂವತ್ಸರದ ಅಧಿಕ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಏಕಾದಶಿ ದಿನ. ಈ ದಿನ ವಿಶೇಷವಾಗಿರ್ತಕ್ಕಂಥದ್ದು ಸರ್ವೈತ್ರ ಏಕಾದಶಿ, ಪದ್ಮಿನಿ ಜಯಂತಿ ಅಂತಕ್ಕಂಥದ್ದು. ಈ ದಿನ ಸಾಧ್ಯವಾದರೆ ಒಂದು ಹೊತ್ತು ಉಪವಾಸ ಇದ್ದು ಆ ಪರಮಾತ್ಮನ ಸನ್ನಿಧಿಗೆ ಸೃಷ್ಟಿ ಸ್ಥಿತಿ ಲಯಕಾರಕರಲ್ಲಿ ಒಬ್ಬರಾಗಿರ್ತಕ್ಕಂಥ ಮಹಾವಿಷ್ಣುವನ್ನ ದರ್ಶನ ಮಾಡ್ತಕ್ಕಂಥದ್ದು ಈ ದಿನ ತುಂಬ ವಿಶೇಷ. ಈ ದಿನ ಎಲ್ಲಾದರಾಗಲಿ ಮಹಾವಿಷ್ಣುವನ್ನ ಇಲ್ಲ ದಶಾವತಾರಗಳಲ್ಲಿ ಯಾವುದಾದ್ರು ಒಂದು ಅವತಾರದಲ್ಲಿ ಸ್ವಾಮಿಯ ಒಂದು ದರ್ಶನ ಮಾಡ್ತಕ್ಕಂಥದ್ದು, ದೇವಾಲಯಕ್ಕೆ ಹೋಗ್ತಕ್ಕಂಥದ್ದು ತುಂಬ ಸೂಕ್ತ. ಶುಭ ಕಾಲ ಬಂದು 9 ಗಂಟೆಯಿಂದ 10:30ವರೆಗೂ ಮತ್ತು ಮಧ್ಯಾಹ್ನ 1:30ರಿಂದ 3 ಗಂಟೆವರೆಗೂ ಒಳ್ಳೆ ಶುಭ ಕಾಲವಿದೆ. ಆ ಕಾಲದಲ್ಲಿ ನೀವು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಕೊಂಡ್ರಿ. ಬಂಧುಗಳೇ, ಈ ದಿನ 12 ರಾಶಿ ಕಡೆ ಗಮನ ಕೊಡೋಣ. ಮೊದಲಿಗೆ ನನ್ನ ತಾಯಿ ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕಾ ಯಲ್ಲಮ್ಮನ ಆ ಶ್ಲೋಕವನ್ನು, ಜಗನ್ಮಾತೆಯ ಒಂದು ನಾಮಾಂಕಿತವನ್ನು ತಮ್ಮ ಮುಂದೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೃಷ್ಟಿ ಸ್ಥಿತಿ ಲಯ ವಿನಾಶಿನಿ ಶಕ್ತಿಭೂತೆ ಸನಾತನಿ ಗುಣಾಶ್ರಯ ಗುಣಮಯಿ ಶ್ರೀ ರೇಣುಕಾ ನಮೋಸ್ತುತೆ. ಆದಿಶಕ್ತಿ ಎಲ್ಲಮ್ಮ, ಎಲ್ಲರ ಅಮ್ಮ ಎಲ್ಲಮ್ಮನಾಗಿ ಸೌದತ್ತಿಯಲ್ಲಿ ವಿಜೃಂಭಣೆಯಾಗಿ ನೆಲೆಯಾಗಿ ನಿಂತಿರ್ತಕ್ಕಂಥ ನನ್ನ ತಾಯಿ ಜಗದೀಶ್ವರಿ, ಆಕೆಯನ್ನು ಮನಸ್ಸಿನಲ್ಲಿ ಧ್ಯಾನ ಮಾಡುತ್ತಾ, ಹಾಗೆ ಮಲೈ ಮಹದೇಶ್ವರನ ಉತ್ತರ ನಾಡಿನಿಂದ ದಕ್ಷಿಣ ನಾಡಿಗೆ ಬಂದು ಎಷ್ಟೋ ಲಕ್ಷಾಂತರ ಜನಗೆ ಒಳತನ್ನು ಮಾಡ್ತಾ ಇರ್ತಕ್ಕಂಥ ಮಲೈ ಮಹದೇಶ್ವರನ ಪಾದಾರವಿಂದಗಳಿಗೆ ವಂದಿಸುತ್ತಾ ಈ ದಿನ 12 ರಾಶಿ ಕಡೆ ಗಮನ ಕೊಡೋಣ ಬನ್ನಿ. ಮೊದಲಿಗೆ ಮೇಷರಾಶಿಯವರಿಗೆ ಬೇರೆಯವ್ರಿಗೆ ಗೈಡೆನ್ಸ್ ಮಾಡ್ತೀರಿ, ಬೇರೆಯವ್ರಿಗೆ ಹೆಲ್ಪಿಂಗ್ ನೇಚರ್ ಮಾಡ್ತೀರಿ. ಈ ದಿನ ತುಂಬ ಸಹಾಯಸ್ತವನ್ನು ಮಾಡಲಿದ್ದೀರಿ. ವೃಷಭ ರಾಶಿಯವರಿಗೆ ಅಪೇಕ್ಷೆಗೆ ಮೀರಿರ್ತಕ್ಕಿಂತ ಧನಲಾಭ ಆಗ್ತಕ್ಕಂಥ ದಿನ, ಸ್ವಲ್ಪ ಪ್ರಯತ್ನ ಪಡಿ. ಇನ್ನು ಮಿಥುನ ರಾಶಿಯವರಿಗೆ ಜಯ ಕಟ್ಟಿಟ್ಟ ಬುತ್ತಿ. ಈ ದಿನ ಕೋರ್ಟ್ ವಿಚಾರದಲ್ಲಿ ಆಗಲಿ, ಜಮೀನು ವಿಚಾರದಲ್ಲಿ ಆಗಲಿ, ಅಣ್ಣ ತಮ್ಮದಿರ ಯಾವುದೇ ಒಂದು ಕಾರ್ಯ ಆಗಿದ್ರು ಕೂಡ ಈ ದಿನ ಸ್ವಲ್ಪ ಮಟ್ಟಿಗೆ ನಿಮಗೆ ಜಯ ತರ್ತಕ್ಕಂಥ ದಿನ. ಇನ್ನು ಕಟಕ ರಾಶಿಯವರಿಗೆ ನೀವು ತಗೊಳ್ತಕ್ಕಂಥ ನಿರ್ಣಾಯಕವಾಗಿರ್ತಕ್ಕಂಥ ಪಾತ್ರ ಇವತ್ತು ನಿಮ್ಮದಾಗಿರುತ್ತೆ. ನೀವು ತಗೊಳ್ತಕ್ಕಂಥ ಡಿಸಿಷನ್ ಏನಿದೆ ಅದ್ರ ಮೇಲೆ ಅವಲಂಬಿತ ಆಗಿರುತ್ತೆ. ಸಿಂಹರಾಶಿಯವರಿಗೆ ಉಪಕಾರದ ದಿನ, ಅಂದರೆ ಬೇರೆಯವ್ರಿಗೆ ಹೆಲ್ಪಿಂಗ್ ನೇಚರ್ ಮಾಡ್ತೀರಿ, ಬೇರೆಯವ್ರಿಗೆ ಸಹಾಯಸ್ತವನ್ನು ಮಾಡ್ತೀರಿ. ಇನ್ನು ಕನ್ಯಾ ರಾಶಿಯವ್ರಿಗಂತೂ ಗೆಲುವು ಕಟ್ಟಿಟ್ಟ ಬುತ್ತಿ. ಈ ದಿನ ಸ್ವಲ್ಪ ಪ್ರಯತ್ನ ಪಡಿ. ಯಾವುದ್ಯಾವುದು ಪೆಂಡಿಂಗ್ ಆಗಿದೆಯೋ ಅದೆಲ್ಲನೂ ನಿರ್ವಿಘ್ನವಾಗಿ ನಡೀತಕ್ಕಂಥದ್ದು. ಇನ್ನು ತುಲಾ ರಾಶಿಯವರಿಗೆ ನೆಮ್ಮದಿ, ಸುಖ, ಶಾಂತಿ ಸಿಗ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು ಈ ದಿನ. ಇನ್ನು ವೃಶ್ಚಿಕ ರಾಶಿಯವರಿಗೆ ಕರುಣೆ ತೋರಿಸುವಂಥ ದಿನ, ತುಂಬ ಚೆನ್ನಾಗಿ ಅವ್ರು ಹೆಲ್ಪಿಂಗ್ ನೇಚರ್ ಮಾಡ್ತೀರಿ. ಇನ್ನು ಧನುಷು ರಾಶಿಯವ್ರಿಗಂತೂ ಸಹಾಯಸ್ತವನ್ನು ಮಾಡ್ತೀರಿ, ಬೇರೆಯವ್ರಿಗೆ ಹೆಲ್ಪಿಂಗ್ ನೇಚರ್ ಮಾಡ್ತೀರಿ, ನಿಮಗೆ ಪ್ರೀತಿ ಪಾತ್ರರಾಗಿರ್ತಕ್ಕಂಥವ್ರಿಗೆ ಸಹಾಯ ಮಾಡ್ತೀರಿ. ಇನ್ನು ಮಕರ ರಾಶಿಯವರಿಗೆ ಪ್ರೀತಿ ಪ್ರೇಮದಿಂದ ಕೂಡಿರ್ತಕ್ಕಂಥದ್ದು. ಇನ್ನು ಕುಂಭರಾಶಿಯವ್ರಿಗಂತೂ ನಿರೀಕ್ಷೆಗೆ ಮೀರಿ ಲಾಭ ತರ್ತಕ್ಕಂಥದ್ದು. ಮೀನ ರಾಶಿಯವ್ರಿಗಂತೂ ಸಾಧನೆ ತೋರಿಸುವಂಥ ದಿನ, ಅಂದರೆ ಅಚೀವ್ಮೆಂಟ್ ಮಾಡ್ತಕ್ಕಂಥ ದಿನ ಈ ದಿನ. ಹಾಗಾಗಿ ಈ 12 ರಾಶಿಗಳಿಗೆ 27 ನಕ್ಷತ್ರಗಳಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಲಾಭ ಸಿಗ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು. ಬಂಧುಗಳೇ, ಈ ದಿನ ಏಕಾದಶಿ ಇರೋದ್ರಿಂದ ಮತ್ತು ಅಧಿಕ ಜ್ಯೇಷ್ಠ ಮಾಸ ಬಂದಿರೋದ್ರಿಂದ ಪುಣ್ಯಕ್ಷೇತ್ರಗಳಿಗೆ ಹೋಗ್ತಕ್ಕಂಥದ್ದು, ನದಿ ತೀರಗಳಿಗೆ ಹೋಗ್ತಕ್ಕಂಥದ್ದು, ಕಲ್ಯಾಣಿಲಿ ಸ್ನಾನ ಮಾಡ್ತಕ್ಕಂಥದ್ದು ಮಾಡಿದಾಗ ತುಂಬ ಸಂತೋಷವಾಗ್ತಕ್ಕಂಥದ್ದು, ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಇರ್ತಕ್ಕಂಥದ್ದು. ಹಾಗಾಗಿ ಈ ಅಧಿಕ ಮಾಸದಲ್ಲಿ ಖಂಡಿತವಾಗೂ ನೀವೆಲ್ಲರೂ ಕೂಡ ಸಮುದ್ರ ಸ್ನಾನ, ನದಿಗಳ ಸ್ನಾನ, ದಿವ್ಯ ದೇವಾಲಯಗಳ ದರ್ಶನ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಇರುತ್ತೆ, ಆರೋಗ್ಯ ಭಾಗ್ಯ ವೃದ್ಧಿಸುತ್ತೆ. ಎಲ್ಲರಿಗೂ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಜಗನ್ಮಾತೆ ಎಲ್ಲ ಪ್ರಾರ್ಥನೆ ಮಾಡುತ್ತಾ ಹೇಳಿ ಒಂದ್ಸಲಿ, ಲೋಕೋ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಾನಿ ಭವಂತು, ಸರ್ವೇ ಜನ ಸುಖಿನೋ ಭವಂತು ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ.